ಮತ್ತೊಂದು ಸಲಿ ಶ್ರೀಕೇಶವ ಪ್ರದಿಶ ನಾಕೇಶ ಜಾತಕ ಪಿಲೋಕೇಶ ಭಗ್ನ ರವಿಭೂಸ್ತೋಕೇತರಾರ್ತಿ ಹರಣ ಕೇವಲಾರ್ಥ ಸುಖ ಧೀಕೆ ಕಿ ಕಾಲ ಜಲದ ಸಾಕೇತನಾಥವರ ಪಾಕೇರ ಮುಖ್ಯ ಸುತ ಕೋಕೇನ ಭಕ್ತಿ ಮತುಲಾ ರಾಕೇಂದು ಬಿಂಬ ಮುಖ ಕಾಕೆ ಕ್ಷಣಾಪಹ ಹೃಷಿಕೇಶ ತೇಂಘ್ರಿ ಕಮಲೇ ಶ್ರೀಕೇಶವ ಪ್ರದಿಶ ನಾಕೇಶ ಜಾತಕ ಪಿಲೋಕೇಶ ಭಗ್ನರ ವಿಭೂಸ್ತೋಕೇತರಾರ್ತಿ ಹರಣ ಕೇವಲಾರ್ಥ ಸುಖ ಧೀಕೆ ಕಿ ಕಾಲ ಜಲದ ಸಾಕೇತನಾಥವರ ಪಾಕೇರ ಮುಖ್ಯ ಸುತ ಕೋಕೇನ ಭಕ್ತಿ ಮತುಲಾ ರಾಕೇಂದು ಬಿಂಬ ಮುಖ ಕಾಕೆ ಕ್ಷಣಾಪಹ ಹೃಷಿಕೇಶ ತೇಂಘ್ರಿ ಕಮಲೇ. ಹೀಗೆ ಶ್ಲೋಕ. ಪದವಿಭಾಗ ಇನ್ನೊಮ್ಮೆ ಹೇಳ್ತೇನೆ. ಶ್ರೀಕೇಶವ ಪ್ರದಿಶ ಅದು ಕ್ರಿಯಾಪದ. ನಾಕೇಶ ಜಾತಕ ಪಿಲೋಕೇಶ ಭಗ್ನ ರವಿಭೂಸ್ತೋಕೇತರಾರ್ತಿ ಹರಣ ಅಕೇವಲಾರ್ಥ ಸುಖ ಧೀಕೆ ಕಿ ಕಾಲ ಜಲದ ಸಾಕೇತನಾಥವರ ಪಾಕ ಈರ ಮುಖ್ಯ ಸುತ ಕೋಕೇನ ಭಕ್ತಿಂ ಅತುಲಾಂ ರಾಕೇಂದು ಬಿಂಬ ಮುಖ ಕಾಕೇಕ್ಷಣಾಪಹ ಋಷಿಕೇಶ ತೇ ಅಂಘ್ರಿ ಕಮಲೆ. ಹೀಗೆ ಪದವಿಭಾಗ ತಿಳಿದುಕೊಳ್ಬೇಕು. ಪದಪದಾರ್ಥ ಅನುಸಂಧಾನ ಮಾಡೋಣ. ವಾದಿರಾಜ ತೀರ್ಥರು ರಾಮಾವತಾರದ ಕಥೆಯನ್ನು ಮುಂದುವರಿಸಿ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರದೇಶ ಅಂದರೆ ಕೊಡು ಅಂತ ಅರ್ಥ. ಅಂಘ್ರಿ ಕಮಲೆ ಅಂದರೆ ಪಾದಕಮಲದಲ್ಲಿ ಅಂತ ಅರ್ಥ. ಅಂಘ್ರಿ ಯುಗಲೆ, ಅಂಘ್ರಿ ಕಮಲೆ ಅಂತಿದೆ, ಅದು ದ್ವಿವಚನ ಅಂತ ಇಟ್ಟುಕೊಂಡು ನಿನ್ನ ಪಾದಕಮಲಗಳೆಂಬ ದ್ವಂದ್ವದಲ್ಲಿ, ಕಮಲದ್ವಂದ್ವದಲ್ಲಿ, ಪಾದಕಮಲ ದ್ವಂದ್ವದಲ್ಲಿ ಅಮಲಾಂ ಭಕ್ತಿಂ ನಿರ್ಮಲವಾದ ಭಕ್ತಿಂ ಭಕ್ತಿಯನ್ನು ಪ್ರದಿಶ ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ಶ್ರೀಕೇಶವ, ಶ್ರೀಕೇಶವ ಅಂದರೆ ಶ್ರೀರಾಮಚಂದ್ರನೇ ಅಂತ ಅರ್ಥ. ಇಲ್ಲಿ ರಾಮಾವತಾರದ ವರ್ಣನೆ ನಡೀತಾ ಇರೋಣದ್ರಿಂದ. ಕ ಅಂದರೆ ಚತುರ್ಮುಖ ಬ್ರಹ್ಮ, ಈಶ ಅಂದರೆ ರುದ್ರ. ಇವರಿಬ್ಬರನ್ನು ವ ಅಭಿವೃದ್ಧಿಗೊಳಿಸುವವ, ಪ್ರೇರಣೆ ಮಾಡುವವ, ಬ್ರಹ್ಮರುದ್ರರ ಒಡೆಯನಾದವ ಶ್ರೀಕೇಶವ. 24 ನಾಮಗಳಲ್ಲಿ ಮೊದಲನೇ ನಾಮ ಕೇಶವ ನಾಮ. ರಾಮನನ್ನು ಕರೆದಿದ್ದಾರೆ ಅದೇ ನಾಮದಿಂದ. ಇನ್ನೊಂದು ನಾಮ ಋಷಿಕೇಶ. ಎರಡರಲ್ಲೂ ಶಕಾರ ಇರೋಣದ್ರಿಂದ ಶ್ಲೋಕದಲ್ಲಿ ಪ್ರಾಸಕ್ಕೆ ಸರಿ ಹೊಂದುವ ನಾಮ ಅಂತ ಸ್ಮರಣೆ ಮಾಡಿಸ್ತಾರೆ. ಋಷಿಕೇಶ ಅಂದರೆ ಋಷಿಕ ಅಂದರೆ ಇಂದ್ರಿಯಗಳು, ಅವುಗಳಿಗೆ ಈಶ ನಿಯಾಮಕ ಪ್ರೇರೇಪಕ ಭಗವಂತ. ಹಾಗಾಗಿ ಋಷಿಕೇಶ ಇಂದ್ರಿಯಗಳ ನಿಯಾಮಕನೇ. ಶ್ರೀಕೇಶವ ಶ್ರೀ ಲಕ್ಷ್ಮೀದೇವಿ, ಕ ಬ್ರಹ್ಮ, ಈಶ ಮಹರುದ್ರ ದೇವರು, ಇವರಿಗೆ ಪ್ರೇರಕನಾದ ಹೇ ರಾಮಚಂದ್ರ. ತೇ ಅಂಘ್ರಿ ಕಮಲೆ ಅಮಲಾಂ ಭಕ್ತಿಂ ಪ್ರದಿಶ. ಇಷ್ಟು ಪ್ರಧಾನವಾದ ಅನ್ವಯ. ಉಳಿದೆಲ್ಲ ವಿಶೇಷಣದ ರೂಪದಲ್ಲಿ ಸೇರ್ಕೊಳ್ತಾರೆ. ಪದಪದಾರ್ಥ ನೋಡೋಣ, ಈಗ ಸ್ಪಷ್ಟ ಆಗ್ತದೆ. ನಾಕೇಶ ಜಾತ ಕಪಿ ಲೋಕೇಶ ಭಗ್ನ ರವಿಭೂಸ್ತೋಕೇತರಾರ್ತಿ ಹರಣ.
ಪ್ರಾರಂಭ ಅಲ್ಲಿದ ಆಗ್ತದೆ, ಅನ್ವಯ ಅರ್ಥ. ನಾಕೇಶ ಅಂದರೆ, ನಾಕ ಅಂದರೆ ಸಂಸ್ಕೃತದಲ್ಲಿ ಸ್ವರ್ಗ. ನಾಕೇಶ ಸ್ವರ್ಗದ ಅಧಿಪತಿ ಅಂತ ಅರ್ಥ. ಸ್ವರ್ಗದ ಅಧಿಪತಿ ದೇವೇಂದ್ರ, ಅವನಿಂದ ಜಾತ ಹುಟ್ಟಿದಂತಹ ಕಪಿಲೋಕೇಶ ಕಪಿಗಳ ರಾಜನಾದ, ಕಪಿಗಳ ಲೋಕಕ್ಕೆ ಒಡೆಯನಾದ ವಾಲಿಯಿಂದ, ವಾಲಿ ಹುಟ್ಟಿದ್ದು ಇಂದ್ರನಿಂದ, ಇಂದ್ರನ ಅವತಾರ ಅವನು. ಅಷ್ಟನ್ನು ಹೇಳಲಿಕ್ಕೆ ರಾಜರು ಈ ಪದ ಬಳಸಿದ್ದಾರೆ ನೋಡಿ. ನಾಕೇಶ ಜಾತ ಕಪಿಲೋಕೇಶ. ನಾಕೇಶ ಇಂದ್ರನಿಂದ ಜಾತ ಹುಟ್ಟಿದ ಕಪಿಲೋಕೇಶ ಕಪಿಗಳ ಒಡೆಯನಾದ ವಾಲಿ. ಆ ವಾಲಿಯಿಂದ ಭಗ್ನ ಅಂದರೆ ಹೊಡೆತ ತಿಂದಂತಹ, ಅಣ್ಣನಿಂದ ಹೊಡೆತ ತಿಂದ ತಮ್ಮ ಯಾರು? ರವಿಭೂ, ರವಿ ಸೂರ್ಯನಿಂದ ಭೂ ಹುಟ್ಟಿದಂತಹ ಸುಗ್ರೀವ. ನೋಡಿ, ಅಣ್ಣ ಹಾಗೂ ತಮ್ಮ ಒಟ್ಟಿಗೆ ಸೇರಿಸ್ಬಿಟ್ರು ವಾದರಾಜರು. ರಾಮಾಯಣದಲ್ಲಿ ಅವ್ರ ಕಥೆ ಬರ್ತದೆ, ಅಣ್ಣನಿಂದ ಹೊಡೆತ ತಿಂದಿದ್ದ ತಮ್ಮ, ಆಮೇಲೆ ಈ ತಮ್ಮ ಹೋಗಿ ರಾಮನ ಕಡೆ ಹನುಮನ ಕಡೆ ಸೇರಿಕೊಂಡು ಅಣ್ಣನನ್ನು ಕೊಲ್ಲಿಸಿದ. ಅಷ್ಟು ಕಥೆ ಸಂಗ್ರಹಿಸ್ಬೇಕಲ್ಲ ಈಗ. ಅಷ್ಟಕ್ಕೆ ಹೇಳ್ತಾ ಇದ್ದಾರೆ, ರವಿಭೂ ಸೂರ್ಯನಿಂದ ಜನಿಸಿದ ಸುಗ್ರೀವನ ಸ್ತೋಕೇತರ ಆರ್ತಿ ಹರಣ. ಸ್ತೋಕ ಇತರ ಆರ್ತಿ ಹರಣ, ಇಷ್ಟು ಪದ ಸೇರ್ಕೊಂಡಿದ್ದಾರೆ. ಸಂಸ್ಕೃತದಲ್ಲಿ ಸ್ತೋಕ ಅಂದರೆ ಸ್ವಲ್ಪ, ಕಡಿಮೆ ಅನ್ನೋ ಅರ್ಥದಲ್ಲಿ ಬರ್ತದೆ. ಇತರ ಅಂದರೆ ಅದಕ್ಕೆ ವಿರುದ್ಧವಾದದ್ದು, ಸ್ವಲ್ಪಕ್ಕೆ ವಿರುದ್ಧವಾದದ್ದು ಬಹಳ. ಆರ್ತಿ ಅಂದರೆ ದುಃಖ. ಸ್ತೋಕೇತರಾರ್ತಿ ಅಂದರೆ ಬಹಳ ದುಃಖ. ವಾಲಿ ಹೊಡೆದದ್ರಿಂದ ಸುಗ್ರೀವನಿಗೆ ಬಹಳ ದುಃಖ ಆಗಿತ್ತು. ಆ ದುಃಖವನ್ನು ಹರಣ ಪರಿಹರಿಸಿದವನೇ ಅಂತ ರಾಮಚಂದ್ರನಿಗೆ ಸಂಬೋಧನ. ನಾಕೇಶ ಜಾತ ಕಪಿಲೋಕೇಶ ಭಗ್ನ ರವಿಭೂ ಸ್ತೋಕೇತರಾರ್ತಿ ಹರಣ. ಇಷ್ಟೇ ಅರ್ಥ ಇದಕ್ಕೆ. ವಾಲಿಯಿಂದ ಹೊಡೆತ ತಿಂದ ಸುಗ್ರೀವನ ಬಹುತರ ದುಃಖವನ್ನು ಪರಿಹರಿಸಿದವನೇ. ಅಕೇವಲಾರ್ಥ ಸುಖ ಧೀಕೇಕಿ ಕಾಲ ಜಲಧ. ಆ ಪದದ ಅರ್ಥ ನೋಡ್ಕೊಳ್ಳೋಣ. ಅಕೇವಲಾರ್ಥ ಸುಖ ಧಿಯಾಮೇವ ಅಂದರೆ ವಿಷಯ ಸುಖನೇ ಬೇಕು ಅಂತ ಅಪೇಕ್ಷೆ ಪಡಲ್ಲ. ವಿಷಯ ಸುಖದ ಅಪೇಕ್ಷೆ ಇಲ್ಲದೆ ಇರುವವರಿಗೆ ಅಕೇವಲಾರ್ಥ ಸುಖಧೀ ಅಂತ ಕರೀತಾರೆ. ಕೇವಲ ಅರ್ಥ ಸುಖೇ ವಿಷಯ ಸುಖೇ ಏವ ಧೀಹಿ ಜ್ಞಾನಂ ಏಷಾಂತೆ. ಭೌತಿಕವಾದ ವಿಷಯ ಸುಖಗಳನ್ನು ಅಪೇಕ್ಷಿಸುವವರು ಅಜ್ಞಾನಿಗಳು. ಅದು ಬೇಕು ಇದು ಬೇಕು ಅಂತನ್ನೋರು. ಅಂಥ ವಿಷಯ ಸುಖದ ಕಡೆ ಬುದ್ಧಿ ಇಲ್ಲದೆ ಆಸೆ ಇಲ್ಲದೆ ಇರುವವರು ಅಕೇವಲಾರ್ಥ ಸುಖಧೀ. ಅವ್ರು ಯಾರು? ಭೌತಿಕ ವಿಷಯವನ್ನು ಬೇಡ ಬೇಡ ಅಂತನ್ನೋರು ಯಾರು? ಬ್ರಹ್ಮಜ್ಞಾನಿಗಳು. ಹಾಗಾಗಿ ಅಕೇವಲಾರ್ಥ ಸುಖಧೀ ಅನ್ನೋ ಪದಕ್ಕಿಲ್ಲಿ ವಿಷಯ ಸುಖದ ಕಡೆಗೆ ಅಭಿಲಾಷೆ ಇಲ್ಲದಿರುವವರು, ವಿಷಯ ಸುಖದಿಂದ ವಿಮುಖರಾದ ಬ್ರಹ್ಮಜ್ಞಾನಿಗಳು ಅಂತ ಅರ್ಥ. ಆ ಬ್ರಹ್ಮಜ್ಞಾನಿಗಳೇನೆ ಕೇಕಿ ಅಂದರೆ ಸಂಸ್ಕೃತದಲ್ಲಿ ನವಿಲಿಗೆ ಹೆಸರು. ನವಿಲುಗಳು, ಬ್ರಹ್ಮಜ್ಞಾನಿಗಳೇ ನವಿಲುಗಳ ರೂಪದಲ್ಲಿದ್ದಾರೆ. ಅಂಥ ನವಿಲುಗಳಿಗೆ ಕಾಲಜಲದ ಅಂದರೆ ಮಳೆಗಾಲದ ಮೋಡದಂತಿರುವವನೇ ಅಂತ ಅರ್ಥ. ಕಾಲ ಅಂದರೆ ಕಪ್ಪಾದ, ಜಲದ ಮೋಡದಂತಿರುವವನೇ ಕೃಷ್ಣ ಮೇಘ. ಈ ವರ್ಷ ಋತುವಿನಲ್ಲಿ ಆಕಾಶ ಎಲ್ಲ ಕಪ್ಪಾಗಿರ್ತದೆ, ಮೋಡ ಕಪ್ಪಾಗಿರ್ತದೆ, ನೀರು ತುಂಬಿಕೊಂಡು ನೀರು ಸುರಿಸ್ಬೇಕು ಅಂತ ಬಂದಿರ್ತದೆ. ಅದೇ ಸಮಯಕ್ಕೆ ಕಾಡಿನಲ್ಲಿರುವಂಥ ನವಿಲುಗಳೆಲ್ಲ ತಮ್ಮ ರೆಕ್ಕೆಯನ್ನು ಬೀಸಿ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತವೆ. ಮಳೆ ಬರ್ತದೆ ಇನ್ನು, ಮಳೆ ಬರ್ತದೆ ಇನ್ನು ಅಂತ.
ಇಲ್ಲಿಯೂ ಕೂಡ ನವಿಲುಗಳು ಯಾರು ಅಂದರೆ ಬ್ರಹ್ಮಜ್ಞಾನಿಗಳು. ಕಪ್ಪಾದ ಮೋಡ ಯಾರು ಅಂದರೆ ಶ್ರೀರಾಮಚಂದ್ರ ಅಂತ ಅರ್ಥ. ಶ್ರೀರಾಮಚಂದ್ರನೇ ಮೋಡ, ಕಾಲಮೇಘ ಅಂತ ಕರೆದಿದ್ದಾರೆ. ಕಾಲಮೇಘ ಅಂದರೆ ಕೃಷ್ಣ ಮೇಘ ಅಂತ ಅಭಿಪ್ರಾಯ. ಮಳೆ ಸುರಿಸುವಂತಹ ಕಪ್ಪಾದ ಮೋಡ ಅಂದ್ರೆ ಅವರ ಅಭಿಲಾಷೆಗಳನ್ನು ಪೂರ್ಣ ಮಾಡುವವ. ಯಾರ ಅಭಿಲಾಷೆಗಳನ್ನು? ಬಿಸಿಲಿಗೆ ಬಹಳ ಬೆಂದು ನೊಂದಂತಹ ನವಿಲುಗಳ ಅಭಿಲಾಷೆಯನ್ನು ನೀರಿನ ಹನಿಗಳನ್ನು ಸುರಿಸಿ ಆ ನವಿಲುಗಳಿಗೆ ಸಂತೋಷ ಕೊಡುವ ಹಾಗೆ ಈ ವಿಷಯ ಸುಖದಿಂದ ವಿಮುಖರಾದ ಬ್ರಹ್ಮಜ್ಞಾನಿಗಳು ಅವರೇ ನವಿಲು, ಅವರುಗಳಿಗೆ ಒಳ್ಳೆಯ ಸುಖ ಕೊಡುವವನು, ನೀರಿನಂತೆ ತಂಪೆರೆಯುವವನು, ಮಳೆಯಂತೆ ತಂಪೆರೆಯುವವನು ಅಂತ ಅರ್ಥ. ಇನ್ನೊಮ್ಮೆ ಪದಾರ್ಥ. ಅಕೇವಲಾರ್ಥ ಸುಖಧೀ ಕೇಕಿ, ವಿಷಯ ಸುಖದಿಂದ ವಿಮುಖರಾದ ಬ್ರಹ್ಮಜ್ಞಾನಿಗಳೇ ಇಲ್ಲಿ ನವಿಲುಗಳು. ಅಂಥ ನವಿಲುಗಳಿಗೆ ಕಾಲಜಲದ, ಮಳೆಗಾಲದ ಮೋಡದಂತೆ, ಕೃಷ್ಣ ಮೇಘದಂತಿದ್ದಾನೆ, ಕಪ್ಪು ಮೋಡದಂತಿರುವವನೇ. ಅದರ ಮುಂದಿನ ಪದ ಸಾಕೇತನಾಥ ವರ ಪಾಕ. ಸಂಸ್ಕೃತದಲ್ಲಿ ಸಾಕೇತ ಅಂತ ಪದ ಎಲ್ಲಿ ಬಳಸ್ತಿದ್ರು? ಹಿಂದೆಲ್ಲ ಇತಿಹಾಸ ಪುರಾಣ ತೆಗೆದ್ರೆ ಅಯೋಧ್ಯೆಗೆ ಸಾಕೇತಪುರಿ ಅಂತ ಹೆಸರು. ಅಯೋಧ್ಯ ನಗರಕ್ಕೆ ಸಾಕೇತ, ಅಯೋಧ್ಯ ಪಟ್ಟಣದ ನಾಥ, ಅಧಿಪತಿಯಾದಂತಹ ದಶರಥನ ವರಪಾಕ. ವರಪಾಕ ಅಂದರೆ ಅರ್ಭಕ ಶ್ರೇಷ್ಠನೇ, ದಶರಥ ಕುಮಾರನೇ ಅಂತ ಇಷ್ಟು ಹೇಳಬೇಕಿದೆ ಅವರಿಗೆ. ದಶರಥನ ಮಕ್ಕಳು ಬಹಳ ಅಂದರೆ 4 ಜನ. ಅದರಲ್ಲಿ ಮೊದಲಿಗೆ ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ವರಪಾಕ ಅಂತ ಪದವನ್ನು ಬಳಸಿದ್ದಾರೆ. ಸಾಕೇತನಾಥ ವರಪಾಕ. ಸಾಕೇತ ಅಯೋಧ್ಯಾಪುರಿಗೆ, ನಾಥ ಒಡೆಯನಾದ ದಶರಥನಿಗೆ, ವರಪಾಕ ಅವನ ಸುತಶ್ರೇಷ್ಠನೇ, ಪುತ್ರಶ್ರೇಷ್ಠನೇ ಅಥವಾ ಜ್ಯೇಷ್ಠ ಪುತ್ರನೇ. ಈರ ಮುಖ್ಯ ಸುತ ಕೋಕೇನ. ಈರ ಅಂದರೆ ಮುಖ್ಯ ಪ್ರಾಣದೇವರಿಗೆ ಹೆಸರು. ಈರ ಎಲ್ಲರನ್ನ ಪ್ರೇರಣೆ ಮಾಡುವವರು. ಇನ್ನೊಂದು ಪದ ಕೇಳಿದೇವಿ, ಸಮೀರ ಅಂತ. ಸಮ್ ಅನ್ನೋದು ಸೇರ್ಕೊಂತ ಅಷ್ಟೇ ಅಲ್ಲಿ ಉಪಸರ್ಗ. ಈರ ಅಂದರೆ ಎಲ್ಲರನ್ನ ಒಳಗಿದ್ದು ಪ್ರೇರೇಪಿಸುವವನು ಅಂತ ಅರ್ಥ. ಬಹಳ ಅರ್ಥ ಇದೆ, ಒಂದು ಸದ್ಯಕ್ಕೆ ತಿಳಿದುಕೊಂಡಿರೋಣ. ಈರ ಎಲ್ಲರನ್ನು ಪ್ರೇರೇಪಣೆ ಮಾಡುವ ಮುಖ್ಯ ಪ್ರಾಣನ ಸುತ ಮಗನಾಗಿ ಹುಟ್ಟಿದ ಹನುಮಂತ ದೇವರು. ಅಂತಹ ಹನುಮಂತ ದೇವರೆಂಬ ಕೋಕೇನ ಚಕ್ರವಾಕ ಪಕ್ಷಿ. ಚಕ್ರವಾಕ ಪಕ್ಷಿಗೆ ಇನ ಸೂರ್ಯನಂತಿರುವವನೇ. ಈ ಸೂರ್ಯ ಬಂದರೆ ಚಕ್ರವಾಕ ಪಕ್ಷಿಗೆ ಎಲ್ಲಿಲ್ಲದ ಸಂತೋಷ ಆಗ್ತದೆ. ನವಿಲುಗಳಿಗೆ ಕಪ್ಪು ಮೋಡ ಬಂದರೆ ಸಂತೋಷ, ಚಕ್ರವಾಕಕ್ಕೆ ಸೂರ್ಯನ್ ಕಂಡ್ರೆ ಸಂತೋಷ, ನೀಲಕಮಲಕ್ಕೆ ಚಂದ್ರ ಬಂದರೆ ಸಂತೋಷ. ಹೀಗೆ ಪ್ರಕೃತಿಯಲ್ಲಿ ಈ ಒಂದು ಸೌಂದರ್ಯ ಬಹಳ ಚೆನ್ನಾಗಿದೆ. ಇವು ಭೂಮಿಯಲ್ಲಿರುವವು, ಅವು ಆಕಾಶದಲ್ಲಿರೋರು. ನೋಡಿದರೆ ಆಕಾಶದಲ್ಲಿರುವ ವಸ್ತುಗಳಿಗೂ ಭೂಮಿಯಲ್ಲಿರುವ ವಸ್ತುಗಳಿಗೂ ಭಾರೀ ಒಂದು ಸಂಬಂಧ ಹೇಳ್ತಾರೆ. ಅದಕ್ಕೆ ಇಲ್ಲಿ ಸೇರಿಸಿದ್ದಾರೆ ರಾಜರು. ಈರ ಮುಖ್ಯ ಸುತ ಕೋಕ ಇನ. ಈರ ಮುಖ್ಯ ಪ್ರಾಣನ ಸುತ ಮಗನಾದಂತಹ ಹನುಮಂತ ದೇವರೆಂಬ ಕೋಕ ಚಕ್ರವಾಕ ಪಕ್ಷಿಗೆ ಇನ ಸೂರ್ಯನಂತಿರುವವನೇ. ಅದೊಂದು ಸಂಬೋಧನ. ರಾಕೇಂದು ಬಿಂಬ ಮುಖ. ರಾಕ, ಹುಣ್ಣಿಮೆಗೆ ರಾಕ ಅಂತ ಹೆಸರು ಸಂಸ್ಕೃತದಲ್ಲಿ. ಇಂದು ಅಂದರೆ ಚಂದ್ರ. ರಾಕೇಂದು ಅಂದರೆ ಪೂರ್ಣಚಂದ್ರ. ಹುಣ್ಣಿಮೆ ದಿವಸ ಪೂರ್ಣನಾಗಿರ್ತಾನಲ್ವ ಚಂದ್ರ, ಅದಕ್ಕೆ ರಾಕೇಂದು. ಪೂರ್ಣಚಂದ್ರ ಮಂಡಲದ ಸದೃಶವಾದ ಮುಖವುಳ್ಳವನೇ. ರಾಮನ ಮುಖ ಪೂರ್ಣಚಂದ್ರನಂತೆ ಇತ್ತು. ಹಾಗಾಗಿ ರಾಕೇಂದು ಬಿಂಬ ಮುಖ,
ಪೂರ್ಣ ಚಂದ್ರನ ಮಂಡಲಕ್ಕೆ ಸದೃಶವಾದ ಮುಖವುಳ್ಳವನು. ಅದೊಂದು ಸಂಬೋಧನ. ಕಾಕೆ ಕ್ಷಣಾಪಹ ಆ ಕಥೆಯನ್ನು ಸಂಗ್ರಹ ಮಾಡಿದ್ದಾರೆ. ಕಾಕೆ ಕ್ಷಣಾಪಹ, ಕಾಕ ಅಂದರೆ ಕಾಗೆ. ಆ ಕಾಲದಲ್ಲಿದ್ದ ಎಷ್ಟು ಕಾಗೆಗಳಿದ್ವೋ ಅವುಗಳೊಳಗೆ ಸೇರಿಕೊಂಡಂತಹ ಒಬ್ಬ ಅಸುರ. ಅದಕ್ಕೆ ಕಾಕೆ ಕ್ಷಣ ಅಪಹ ಅಂತ ಕರೆದಿದ್ದಾರೆ. ಕಾಕಗಳ ಈ ಕ್ಷಣ ಕಣ್ಣನ್ನು, ಅದರೊಳಗೆ ಸೇರಿದಂತಹ ಅಸುರನನ್ನು ಅಪಹ ಸಂಹರಿಸಿದವನೇ. ಋಷಿಕೇಶ ಇಂದ್ರಿಯಗಳನ್ನು ಪ್ರೇರೇಪಿಸುವವನೇ. ಶ್ರೀ ಕೇಶವ ಶ್ರೀ ಲಕ್ಷ್ಮೀಕ ಬ್ರಹ್ಮ ಈಶ ರುದ್ರ ಇವರನ್ನು ಅಭಿವೃದ್ಧಿಗೊಳಿಸುವವನೇ. ಅವರೆಲ್ಲರ ನಿಯಾಮಕನೇ ಶ್ರೀ ರಾಮಚಂದ್ರ ಪ್ರಭೋ. ಅಂಘ್ರಿ ಕಮಲೆ ತೇ ಅಂಘ್ರಿ ಕಮಲೆ, ನಿನ್ನ ಪಾದ ಕಮಲಗಳಲ್ಲಿ. ಭಕ್ತಿಂ ಅತುಳಾಂ, ಅತುಳಾಂ ಅಂದರೆ ನಿರ್ಮಲ ಅಸದೃಶವಾದ. ಭಕ್ತಿಂ ಭಕ್ತಿಯನ್ನು, ಪ್ರದಿಶ ಕೊಡು. ಇಷ್ಟು ಪ್ರಾರ್ಥನೆ. ಪದದ ಅರ್ಥ ಸುಲಭವಾಗಿ ಚಿಂತಿಸಿದ್ವಿ ಅಂತ ಭಾವಿಸ್ತೇನೆ. ಭಾವಾರ್ಥ ಅನುಸಂಧಾನ ಮಾಡೋಣ. ಮೊದಲನೇ ಪಾದದಲ್ಲಿ ವಾಲಿ ಸುಗ್ರೀವ ಇವರಿಬ್ಬರ ಮಧ್ಯದಲ್ಲಿ ರಾಮ ಬಂದ. ವಾಲಿಯಿಂದ ಹೊಡೆತ ತಿಂದು ಬಹಳ ದುಃಖಪಟ್ಟ ತಮ್ಮ ಸುಗ್ರೀವ. ವಾಲಿ ಇಂದ್ರನ ಅವತಾರ, ಸುಗ್ರೀವ ಸೂರ್ಯನ ಅವತಾರ. ಅವರಿಬ್ಬರ ಮಧ್ಯದಲ್ಲಿ ಸೂರ್ಯನ ಅವತಾರ ಸುಗ್ರೀವನಿಗಾದ ದುಃಖವನ್ನ ರಾಮ ಪರಿಹಾರ ಮಾಡಿದ. ದುಃಖ ಪರಿಹಾರಕ. ಅಣ್ಣನಿಂದ ಹೊಡೆತುತ್ತಿದ್ದ ತಮ್ಮನ ದುಃಖವನ್ನು ಕಳೆದವ. ಇದು ನಮ್ಮ ಬದುಕಿನಲ್ಲಿ ನಮ್ಮ ಕುಟುಂಬದೊಳಗೂ ಕೂಡ ಅಣ್ಣ ತಮ್ಮಂದ್ರ ವ್ಯಾಜ್ಯ ಬರಲಿಕ್ಕಿರ್ತದೆ. ಸಾಧಾರಣವಾಗಿ ಬರ್ತದೆ, ಬರೋದೇ ಇಲ್ಲ ಅಂತಿಲ್ಲ. ಅಂಥವುಗಳ ಪರಿಹಾರ ಆಗಬೇಕು ವ್ಯಾಜ್ಯ ಅಂದರೆ ರಾಮನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಅದಕ್ಕೆ ಅವನೇ ಸರಿ ದಂಡನಾಯಕ. ಹಾಗಾಗಿ ವಾಲಿ ಸುಗ್ರೀವರ ಮಧ್ಯದಲ್ಲಿ ಸುಗ್ರೀವ ವಾಲಿಯಿಂದ ಬಹಳ ಹೊಡೆತ ತಿಂದು ಕೊನೆಗೆ ರಾಮನಿಂದ ಆ ದುಃಖ ಪರಿಹಾರ ಮಾಡಿಕೊಂಡ. ಅಂದರೆ ಅಣ್ಣ ತಮ್ಮಂದ್ರ ವ್ಯಾಜ್ಯವನ್ನು ಪರಿಹರಿಸುವವನು ರಾಮ. ಈ ಭಾವವನ್ನು ಅನುಸಂಧಾನ ಮಾಡಬಹುದು. ಯಾರು ರಾಮನನ್ನು ಸೇವಿಸ್ತಾರೆ? ರಾಮ ಯಾರಿಂದ ಸ್ತುತ್ಯ? ಯಾರು ಈ ಭೌತಿಕ ವಿಷಯಗಳ ಕಡೆ ವಿಮುಖರಾಗಿರ್ತಾರೆ. ಅವತ್ತಿನ ಕಾಲದ ಕಾಡಿನ ಋಷಿ ಮುನಿಗಳೆಲ್ಲ ಸಾವಿರಾರು ಜನ ಭೌತಿಕ ಸುಖವನ್ನು ಬಿಟ್ಟು ರಾಮನನ್ನು ಶರಣು ಹೋದರು ಅಂತ ಬರ್ತದೆ ಕಾಡಿನಲ್ಲಿ. ಅಂಥವರಿಗೆ ರಾಮ ಕೃಷ್ಣ ಮೇಘದಂತೆ ಮಳೆ ಗರೆದು ತಂಪೆರಿತಾನೆ. ಅವರ ಹೃದಯಕ್ಕೆ ಸುಖ ನೀಡ್ತಾನೆ, ಮುದ ನೀಡ್ತಾನೆ. ಭೌತಿಕ ವಿಷಯ ಬಿಟ್ಟು ಅವನನ್ನು ಶರಣು ಬರಬೇಕು. ಇದೊಂದು ವಿಶೇಷವಾದ ಅಂಶ. ಇನ್ನೊಂದು, ಒಬ್ಬ ತಂದೆಗೆ ಮಗನಾಗಿ ಹೇಗಿರಬೇಕು ಅಂತ ಲೋಕಕ್ಕೆ ಶಿಕ್ಷಣ ಕೊಟ್ಟದ್ದು ರಾಮಚಂದ್ರ. ಅದಕ್ಕೆ ಸಾಕೇತನಾಥ ವರಪಾಕ, ವರಪಾಕ ಅಂತ ಕರೆದು. ಸಾಮಾನ್ಯದ ಪಾಕ ಅಲ್ಲ, ಇವನು ವರಪಾಕ, ಶ್ರೇಷ್ಠ ಮಗ. ಹಾಗಾಗಿ ತಂದೆಗೆ ಮಗನಾಗಿ ಹೇಗಿರಬೇಕು ಅನ್ನೋ ಶಿಕ್ಷಣ. ತಂದೆ ಮಕ್ಕಳಲ್ಲಿ ಎಷ್ಟು ಅನ್ಯೋನ್ಯತೆ ಮತ್ತು ಪಿತೃಭಕ್ತಿ ಮೆರೆದವನು. ಮುಖ್ಯ ಪ್ರಾಣನ ಮಗ ಹನುಮಂತ, ಅವನು ಚಕ್ರವಾಕನಾದರೆ ಈತ ಸೂರ್ಯ. ಹಾಗೆ ಭಕ್ತಿ ಹೇಗೆ ಮಾಡಬೇಕು ಅಂತನ್ಲಿಕ್ಕೆ ಹನುಮಂತ ನಿದರ್ಶನ. ಹನುಮಂತನಂತೆ ಭಕ್ತಿ ಮಾಡಿದರೆ ಅವನಿಗೆ ಎಲ್ಲಿಲ್ಲದ ಏಳಿಗೆ, ಎಲ್ಲ ರೀತಿಯ ಅಭಿವೃದ್ಧಿ ಮಾಡ್ತಾನೆ. ಸೂರ್ಯನಂತೆ ರಾಮ ಅಂತ ಸೂರ್ಯವಂಶದಲ್ಲಿ ಬಂದ ರಾಮ ಸೂರ್ಯನ್ ಯಾಕಾದ ಅಂದರೆ ಇಲ್ಲಿ ಹನುಮ ಅಂಥ ಭಕ್ತಿ ಮೆರೆದ ಚಕ್ರವಾಕದಂತೆ. ಆ ರೀತಿ ಚಕ್ರವಾಕದಂತೆ ಭಕ್ತಿ ಮೆರಿತಾನೆ ಅನ್ನೋ ಅಭಿಪ್ರಾಯವನ್ನು ಅನುಸಂಧಾನ ಮಾಡಬೇಕು. ಅವನಿಗೆ ಇವನು ಸೂರ್ಯನಂತೆ ಅಂದರೆ ಇದು ಭಕ್ತಿ ಪ್ರೇರಣೆ ಮಾಡ್ತದೆ, ಭಕ್ತಿಯನ್ನು ವೃದ್ಧಿ ಮಾಡ್ತದೆ. ಸೇವಕತನದ ಅಭಿರುಚಿ ಮನುಷ್ಯನಲ್ಲಿ ಹುಟ್ಟಿಸ್ತದೆ ಹನುಮನ ಕಥೆ. ಹನುಮನಿಗೆ ಸೂರ್ಯನಂತೆ ರಾಮ ಇದ್ದಾನೆ ಅಂತ ತಿಳಿದ್ರೆ ಅದೇ ಫಲ.
ಪೂರ್ಣ ಚಂದ್ರಬಿಂಬದಂತಿರುವ ಮುಖ ಅಂದರೆ ರಾಮನ ಸೌಂದರ್ಯ ಹಾಗಿತ್ತು. ಹುಟ್ಟಿದ್ದು ಸೂರ್ಯವಂಶದಲ್ಲಿ ಹೌದು, ಆದರೆ ಕರೆದದ್ದೆಲ್ಲ ರಾಮನನ್ನ ಚಂದ್ರ ಅಂತ, ರಾಮಚಂದ್ರ ಅಂತ. ಯಾಕಂದ್ರೆ ಅವನ ಮುಖದ ಬಿಂಬ ಚಂದ್ರಬಿಂಬಕ್ಕೆ ಹೋಲ್ತಾ ಇತ್ತು. ಕಾಮುಕನಾದಂತಹ ಕಾಕಾಸುರನನ್ನ, ಕಾಗೆ ಕಣ್ಣಿನಲ್ಲಿ ಸೇರಿದ್ನಲ್ಲ ಅಸುರ, ಅವನನ್ನು ಕೊಂದವ. ಕಾಗೆ ರೂಪದಲ್ಲಿ ಬಂದು ಸೀತೆ ಎದೆಯನ್ನು ಚುಚ್ಚಿದ. ಆ ಕಾಕಾಸುರ ಕಾಮುಕ, ಅವನಿಗೆ ಶಿಕ್ಷೆ ಹಾಕಿದವನು ರಾಮ ಅಂತ ಸ್ಮರಿಸಿದರೆ ನಮ್ಮೊಳಗಿರುವ ದುಷ್ಟ ಕಾಮನೆಗಳು ದೂರ ಆಗ್ತವೆ. ಅದು ಫಲ. ಜಯಂತ ಅಂತ ಇಂದ್ರನ ಮಗನೂ ಸೇರಿದ್ದ, ಅವನನ್ನು ಸ್ವರ್ಗಕ್ಕೆ ಕಳಿಸಿದ ಕಥೆ. ಇಂಥ ರಾಮ, ನಿನ್ನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಕೊಡು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಹೀಗೆ ಶಿಷ್ಯರಿಗೆ ಶಿಕ್ಷಣ ಕೊಟ್ಟಿದ್ದಾರೆ. ಈ ಶ್ಲೋಕವನ್ನು ಇದೇ ಅಭಿಪ್ರಾಯದಿಂದ ಪದಾರ್ಥ ತಿಳಿದು ಭಾವಾರ್ಥ ತಿಳಿದು ಫಲವನ್ನು ಅನುಸಂಧಾನ ಮಾಡಿ ಪಾರಾಯಣ ಮಾಡಬೇಕು. ಶ್ರೀಕೇಶವ ಪ್ರದಿಶ ನಾಕೇಶ ಜಾತಕ ಪಿಲೋಕೇಶ ಭಗ್ನರ ವಿಭೂಸ್ತೋಕೇತರಾರ್ತಿಹರ ನಾ ಕೇವಲಾರ್ಥ ಸುಖ ಧೀಕೆ ಕಿ ಕಾಲ ಜಲದ ಸಾಕೇತನಾಥವರ ಪಾಕೇರ ಮುಖ್ಯ ಸುತ ಕೋಕೇನ ಭಕ್ತಿ ಮತುಳಾ ರಾಕೇಂದು ಬಿಂಬ ಮುಖ ಕಾಕೆ ಕ್ಷಣಾಪಹ ಋಷಿಕೇಶ ತೇಂಘ್ರಿ ಕಮಲೇ ಶ್ರೀಕೇಶವ ಪ್ರದಿಶ ನಾಕೇಶ ಜಾತಕ ಪಿಲೋಕೇಶ ಭಗ್ನ ರವಿಭೂಸ್ತೋಕೇತರಾರ್ತಿ ಹರಣ ಕೇವಲಾರ್ಥ ಸುಖ ಧೀಕೆ ಕಿ ಕಾಲ ಜಲದ ಸಾಕೇತನಾಥವರ ಪಾಕೇರ ಮುಖ್ಯ ಸುತ ಕೋಕೇನ ಭಕ್ತಿ ಮತುಳಾ ರಾಕೇಂದು ಬಿಂಬ ಮುಖ ಕಾಕೆ ಕ್ಷಣಾಪಹ ಋಷಿಕೇಶ ತೇಂಘ್ರಿ ಕಮಲೇ. ಇವತ್ತಿಷ್ಟು ತಿಳಿದಿದ್ದೇವೆ, ನಾಳೆ ಮುಂದುವರೆದು